ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರೋದು ಒಣ ಅವರೆಕಾಳು ಪಲ್ಯ, ಅಂದರೆ ಡ್ರೈ ಅವರೆಕಾಳು, ಹಸಿ ಅವರೆಕಾಳಲ್ಲ. ಹೇಗೆ ಮಾಡೋದು ಅಂತ ನೋಡೋಣ. ಅವರೆಕಾಳು ನೋಡಿ ಈ ರೀತಿ ಇರುತ್ತೆ ಡ್ರೈ. ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇದರಲ್ಲಿ ಹಳ್ಳು, ಕಲ್ಲು, ಮಣ್ಣು, ಕಡ್ಡಿ, ಕಸ ಮತ್ತು ಹುಳುಕಾದಂಥ ಅವರೆಕಾಳು ಇರುತ್ತೆ. ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಒಂದು 2 ಸಲ ತೊಳೆದು ಆಮೇಲೆ ಒಳ್ಳೆ ನೀರು ಹಾಕಿಬಿಟ್ಟು ರಾತ್ರಿ ಎಲ್ಲ ನೆನೆಯಿಡಬೇಕು. ನಾವು ಬೆಳಗ್ಗೆ ಮಾಡಬೇಕಾದ್ರೆ ರಾತ್ರಿ ನೆನೆಯಿಡಬೇಕು. ಯಾಕೆ ನೆನೆಯಿಡಬೇಕಂದ್ರೆ ಬೇಗ ಕುದಿಯುತ್ತೆ ಕುಕ್ಕರಲ್ಲಿ ಕಾಳುಗಳು. ಇದು ಗಟ್ಟಿ ಕಾಳು ಆಗಿದ್ದರಿಂದ ಡೈರೆಕ್ಟ್ ಕುದಿಸೋದಕ್ಕಿಂತ ಈ ರೀತಿ ನೆನೆ ಹಾಕಿ ಕುದಿಸೋದು ಒಳ್ಳೆಯದು. ನೋಡು, ಇವನ್ನು ನೀರು ಹಾಕಿ ಕುಕ್ಕರ್ಗೆ 3ರಿಂದ 4 ವಿಸಿಲ್ ಆಗಬೇಕು. ಅವಾಗ ನಾವು ಮಸಾಲೆ ತಯಾರು ಮಾಡ್ಕೊಳ್ಳೋಣ. ಒಂದು ಜಾರಿಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಜೀರಿಗೆ ಹಾಕಿಬಿಟ್ಟು ಈ ರೀತಿ ನುಣ್ಣಗೆ ಖಾರ ರುಬ್ಕೊಳ್ಬೇಕು. ಅದೇ ಜಾರಿಗೆ ಖಾರ ತಗೊಂಡು ಮತ್ತು ಹಸಿ ತೆಂಗಿನಕಾಯಿ ಪುಡಿ ಮಾಡ್ಕೊಳ್ಬೇಕು. ಆಮೇಲೆ ಅದನ್ನು ತಗೊಂಡು ಟೊಮೆಟೊ, ಒಂದು 4 ಟೊಮೆಟೊ, ನಾನು ಒಂದು 1/4 kgಕ್ಕಿಂತ ಜಾಸ್ತಿ ಕಾಳು ಕುದಿಯಕ್ಕೆ ಹಾಕಿದ್ದೀನಿ. ಅದಕ್ಕೆ ಒಂದು 4 ಟೊಮೆಟೊ ಸಾಕು. ನೋಡಿ, ಈ ರೀತಿ ಮೆತ್ತಗೆ ಕುದಿಬೇಕು, ಅಂದರೆ ಪಲ್ಯ ರುಚಿಯಾಗುತ್ತೆ. ಬಾಣಲೆಗೆ ಎಣ್ಣೆ ಹಾಕಿ ಒಲೆ ಮೇಲೆ ಇಟ್ಟು ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಬೇಕು. ಚೆನ್ನಾಗಿ ಬೆಂದಾದಮೇಲೆ ನಾವು ರುಬ್ಬಿಕೊಂಡಂಥ ಖಾರವನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಅರಿಶಿಣ ಪುಡಿ ಹಾಕಿ ರುಬ್ಬಿಕೊಂಡಂಥ ಟೊಮೆಟೊ ಅದನ್ನು ಹಾಕಿ ಚೆನ್ನಾಗಿ ಮತ್ತೆ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ಪಲ್ಯ ಚೆನ್ನಾಗಾಗುತ್ತೆ. ಕೊನೆಗೆ ಇದು ಹಸಿ ತೆಂಗಿನ ತುರಿ ಇದನ್ನು ಹಾಕಿ ಆಮೇಲೆ ಜಾರ ತೊಳೆದ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೇಕು. ಆಮೇಲೆ ಕುದಿಸ್ಕೊಂಡಂಥ ಕಾಳು ನೀರು ಸಮೇತ ಹಾಕ್ಕೊಂಡಿದ್ದೀನಿ. ನಿಮಗೆ ತುಂಬ ನೀರಾದರೆ ನೀರು ಸ್ವಲ್ಪ ತಕ್ಕೊಂಡು ಕಾಳುಗಳನ್ನಷ್ಟೇ ಹಾಕ್ಕೋಬೋದು. ಇಲ್ಲ ಅಂದರೆ ಬೇರೆ ಅಲ್ಲಿಗೆ ಕುದ್ದಿದ್ರೆ ಬೇರೆ ನೀರು ಹಾಕ್ಕೊಳ್ಬೋದು. ನೋಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಆಮೇಲೆ ಮನೆಯಲ್ಲೇ ಮಾಡಿದಂಥ ಮಸಾಲೆ ಪುಡಿ. ನೋಡಿ, ಘಮ ಘಮ ಅನ್ನುವಂಥ ಡ್ರೈ ಅವರೆಕಾಳು ಪಲ್ಯ ರೆಡಿ ಆಯಿತು. ನೀವೊಮ್ಮೆ ಟ್ರೈ ಮಾಡಿ. ಈ ಪಲ್ಯವನ್ನು ತುಂಬ ಜನ ತಿನ್ನೋಲ್ಲ. ನಾನು ಅದರ ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿ ಮಾಡಿದ್ದೆ. ನೀವು ಚಪಾತಿ ಜೊತೆನೂ ತಿನ್ಬೋದು, ರೊಟ್ಟಿ ಜೊತೆ ತಿನ್ಬೋದು, ದೋಸೆ ಜೊತೆನೂ ತಿನ್ಬೋದು. ಕೆಲವೊಬ್ಬರು ಅವರೆಕಾಳು ಅಂದರೆ ಇಷ್ಟಪಡೋದಿಲ್ಲ. ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಜೋಳದ ರೊಟ್ಟಿಗೆ ಹೇಳಿ ಮಾಡಿಸಿದಂಥ ಒಂದು ಕಾಂಬಿನೇಷನ್ ಅಂತ ನಾನು ಹೇಳ್ಬೋದು. ನೀವು ಚಪಾತಿ ಆದರೂ ಮಾಡ್ಬೋದು, ದೋಸೆ ಆದರೂ ಮಾಡ್ಬೋದು ಇದ್ರ ಜೊತೆ. ನೀವೊಮ್ಮೆ ಟ್ರೈ ಮಾಡಿ, ಮನೆಯಲ್ಲಿ ಮಾಡಿ. ಹೇಗಾಯಿತು ಅಂತ ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.